ಈಗ ಯಾಕೆ ಇನ್ಶೂರೆನ್ಸ್ ಬೇಕು? ಒಳ್ಳೆ ಕಲ್ಗುಂಡು ಇದ್ದಂಗೆ ಇದೀನಿ, ಏನೂ ಆಗಲ್ಲ, ನನಗೆ 100 ವರ್ಷ ಬದುಕ್ತೀನಿ. ಎಲ್ಲರೂ ಇದೇ ಭ್ರಮೇಲಿ ಇರ್ತಾರೆ. ಆದರೆ ಎಷ್ಟೋ ಸತಿ ಹಂಗೆ ಹೇಳಿದ ಮರುದಿವಸ ಆ ವ್ಯಕ್ತಿ ಇರಲ್ಲ. ತುಂಬ ಜನ ಇನ್ಶೂರೆನ್ಸನ್ನು ಬೈಕೋತಾರೆ. ಇನ್ಶೂರೆನ್ಸನ್ನು ಬೈಕೊಂಡು ಪ್ರಯೋಜನ ಇಲ್ಲ. ಇನ್ಶೂರೆನ್ಸ್ನ ಆಯ್ಕೆಯಲ್ಲಿ ನೀವು ಎಡವಿದ್ರೆ ನಿಮ್ಮನ್ನು ನೀವೇ ಬೈಕೋಬೇಕು. ಮಕ್ಕಳು ಓದಿದೆ, ಮಡದಿ ಜೀವನ ನಡೆಸಬೇಕು, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಸಾಲ ಇರ್ಬೋದು, ಕಚೇರಿಯಿಂದ ವಾಪಸ್ ಬರ್ಬೇಕಾದ್ರೆ ಅಪಘಾತದಲ್ಲಿ ತೀರು. ತುಂಬ ಜನ ಏನು ಮಾಡ್ತಾರೆ, ಈ ವರ್ಷ ತಗೋತೀನಿ ಇನ್ಶೂರೆನ್ಸು, ನೆಕ್ಸ್ಟ್ ವರ್ಷ ತಗೋತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ನಾವು ಯಾರು ಚಿರಂಜೀವಿಗಳಲ್ಲ, ಹಾಗಾಗಿ ಇನ್ಶೂರೆನ್ಸ್ ಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ಶೇಷ ಕೃಷ್ಣ ಭಟ್. ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ನಿಮ್ಮ ಜೀವನಕ್ಕೆ ತುಂಬಾನೇ ಮುಖ್ಯ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನೀವು ತಗೊಂಡಿರುವಂಥ ಇನ್ಶೂರೆನ್ಸು ಕಷ್ಟ ಕಾಲದಲ್ಲಿ ನಿಮ್ಮ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತಿಳುವಳಿಕೆ ಇಲ್ಲದೆ ಇನ್ಶೂರೆನ್ಸನ್ನು ನೀವು ತಗೊಂಡಿರೋದು. ಎಸ್, ಯಾವಾಗ ಇನ್ಶೂರೆನ್ಸ್ ತಗೊಳ್ಬೇಕು, ಎಷ್ಟು ಕವರ್ನ ಇನ್ಶೂರೆನ್ಸ್ ತಗೊಳ್ಬೇಕು, ಯಾವ ಕಂಪನಿಯ ಇನ್ಶೂರೆನ್ಸ್ ತಗೊಳ್ಬೇಕು, ಇದೆಲ್ಲವನ್ನ ತಿಳ್ಕೊಂಡು ನೀವು ಪಾಲಿಸಿಯನ್ನು ತಗೊಂಡ್ರಿ ಅಂತ ಆದರೆ ಮಾತ್ರ ನಿಮ್ಮ ಕಷ್ಟ ಕಾಲಕ್ಕೆ ಅದು ನಿಮ್ಮ ನೆರವಿಗೆ ಬರುತ್ತೆ. ಹಾಗಿದ್ರೆ ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳೇನು ಇನ್ಶೂರೆನ್ಸ್ ತಗೊಳ್ಳುವಂಥ ಸಂದರ್ಭದಲ್ಲಿ? ಎಸ್, ಅದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಇವರು ಇದೆಲ್ಲದರ ಬಗ್ಗೆ ಈಗ ತಿಳಿಸ್ಕೊಡ್ತಾರೆ. ಮತ್ತೆ ಆಗ್ತಾಡ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರು, ಎಷ್ಟೋ ಸಲ ಈ ಇನ್ಶೂರೆನ್ಸ್ ಅಂತ ಹೇಳುವಂಥ ವರ್ಡ್ ನಮ್ಮ ಕಿವಿಗೆ ಬಿದ್ದಾಗ ಕಿರಿ 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 ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಲೈಫಿಗೆ ಇಂಪಾರ್ಟೆಂಟಾ? ಈಗ ನೋಡಿ ಶೇಷ, ನಾವೇನು ಪ್ರಶ್ನೆ ಕೇಳ್ಕೋಬೇಕು ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಚಿರಂಜೀವಿ ಆಗಿದ್ರೆ ಮಾತ್ರ ಆತನಿಗೆ ಇನ್ಶೂರೆನ್ಸ್ ಬೇಡ. ಓಕೆ, ನಾವು ಯಾರು ಚಿರಂಜೀವಿಗಳಲ್ಲ, ಹಾಗಾಗಿ ಇನ್ಶೂರೆನ್ಸ್ ಬೇಕು. ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಸಾಮಾನ್ಯವಾಗಿ ನೀವು ಹೇಳ್ದಂಗೆ, ಯಾರೋ ಇನ್ಶೂರೆನ್ಸ್ ಕಂಪನಿಯವರು ಫೋನ್ ಮಾಡಿದಾಗ ಅಥವಾ ಇನ್ಶೂರೆನ್ಸ್ ಏಜೆಂಟ್ಗಳು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಏನಪ್ಪ ಅವ್ರ ಲಾಭಕ್ಕೆ ಇನ್ಶೂರೆನ್ಸ್ ಮಾಡ್ತಾರೇನೋ ಅಂತ ಎಷ್ಟೋ ಸತಿ ಅನ್ಸುತ್ತೆ. ಕಿರಿಕಿರಿ ಆಗುತ್ತೆ. ಕಿರಿಕಿರಿ ಆಗುತ್ತೆ. ಇದನ್ನ ಏನಕ್ಕೆ ತಗೋಬೇಕು ಅಂತ ಅನ್ಸುತ್ತೆ. ಆದರೆ ಇನ್ಶೂರೆನ್ಸ್ನ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೋ ಸಂಕಷ್ಟ ಕಾಲಕ್ಕೆ ಬಂದು ನಿಂತಾಗ. ಹಾಗಂತ ಸಿಕ್ ಇನ್ಶೂರೆನ್ಸ್ ಎಲ್ಲ ತಗೋಬೇಕಾ ಅಂತ ಹೇಳಿದ್ರೆ, ಸಿಕ್ ಇನ್ಶೂರೆನ್ಸ್ ತಗೊಂಡ್ರೆ ನಿಮಗೆ ಕ್ಲೇಮ್ ಸಿಗುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳುವಾಗ ರೈಟ್ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟು. ಈ ಎಂಡೋಮೆಂಟು, ಮನಿ ಬ್ಯಾಕ್ ಪಾಲಿಸಿ, ಈ ಹಳೆ ಮಾದರಿಯ ಪಾಲಿಸಿಗಳಿಂದ ಯೂಸ್ ಇಲ್ಲ. ಯಾವುದು ನಿಮ್ಮ ಲೈಫ್ ಇನ್ಶೂರೆನ್ಸ್ನ ಆದ್ಯತೆ ಆಗಬೇಕು ಅಂತ ಹೇಳಿದ್ರೆ, ಟರ್ಮ್ ಲೈಫ್ ಇನ್ಶೂರೆನ್ಸ್, ಅವಧಿ ವಿಮೆ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ನೋಡಿ, ನಾನೇ ಕಣ್ಣಾರೆ ಕಂಡಂತ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಂದು ಸುಂದರ ಕುಟುಂಬ, ಮಡದಿ ಮನೆಯೊಡತಿ, ಅವರು ಕೆಲಸಕ್ಕೆ ಹೋಗಲ್ಲ. ಗಂಡ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸುಮಾರು 38 ವರ್ಷ ವಯಸ್ಸು. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಅವರಿಗೆ ಭಾಳ ಶಿಸ್ತಿನಿಂದ ಹೋಗ್ತಾರೆ. ಒಳ್ಳೆ ಕೈ ತುಂಬ ಸಂಬಳ ಬರುತ್ತೆ, ಕುಟುಂಬ ಸುಖವಾಗಿದೆ. ಸಾಧಾರಣ ಅವರ ಸಂಬಳ ತಿಂಗಳಿಗೆ ಒಂದು 2 ಲಕ್ಷ ಇದ್ದಿರ್ಬೋದು. ಸುಖವಾಗಿ ಸಂಸಾರ ನಡೀತಾ ಇತ್ತು. ಆದರೆ ಒಂದಿನ ಏನಾಗುತ್ತೆ, ನಾನು ಅದೇ ಹೇಳಿದ್ನಲ್ಲ, ಮನುಷ್ಯ ತಾನೊಂದು ಬಗೆದರೆ ದೈವ ತಾನೊಂದು ಬಗೆಯುತ್ತೆ ಅಂತ ಹೇಳಿ ಒಂದು ಮಾತಿದೆಯಲ್ಲ, ಆ ರೀತಿಯಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಕಚೇರಿಯಿಂದ ವಾಪಸ್ ಬರ್ಬೇಕಾದ್ರೆ ಅಪಘಾತದಲ್ಲಿ ತೀರು ಹೋಗ್ತಾರೆ. ತೀರು ಹೋದ ನಂತರ ಅವರ ಕುಟುಂಬಕ್ಕೆ ಆದಂಥ ಮೊದಲನೇ ಲಾಸ್ ಏನಪ್ಪ ಅಂದರೆ ಎಮೋಷ್ನಲ್ ಲಾಸ್. ಹೌದು. ಈಗ ನೋಡಿ, ಆ ಕುಟುಂಬಕ್ಕೆ ಏನು ಬೇಕಾದರೂ ಸಿಗ್ಬೋದು, ಆದರೆ ತಂದೆ ಮತ್ತೆ ಸಿಗಲ್ಲ. ಕರೆಕ್ಟ್. ಸೊ ಅಂಥ ಸಂದರ್ಭ ಬಂದಾಗ ಒಂದು ಎಮೋಷ್ನಲ್ ಲಾಸ್ ಆಗುತ್ತೆ. ಮತ್ತೊಂದು, ಆ ವ್ಯಕ್ತಿ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿಯನ್ನು ಕುಟುಂಬಕ್ಕೆ ಆಸರೆಯಾಗಿ ತಂದು ಕೊಡ್ತಿದ್ರಲ್ಲ, ಆ 2 ಲಕ್ಷಕ್ಕೂ ಕೊಡ್ಲಿ ಪೆಟ್ಟು ಬೀಳುತ್ತೆ. ಹೌದು. ಈಗ ಏನು ಮಾಡಬೇಕು ಆ ಕುಟುಂಬ ಹೇಳಿ? ಮಕ್ಕಳು ಓದಿದೆ, ಹೌದು, ಮಡದಿ ಜೀವನ ನಡೆಸಬೇಕು, ಸಾಲ ಇರ್ಬೋದು, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಸಾಲ ಇರ್ಬೋದು, ಏನೋ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಒಪ್ಕೊಳ್ಳೋಣ. ಬಟ್ ಆ ಇನ್ವೆಸ್ಟ್ಮೆಂಟು ಇವತ್ತಿನ ಬೆಲೆ ಏರಿಕೆ ಯುಗದಲ್ಲಿ ಎಷ್ಟು ದಿನದವರೆಗೆ ಬರುತ್ತೆ? ಕರೆಕ್ಟ್. ಈ ರೀತಿ ಪ್ರಶ್ನೆ ಮಾಡಬೇಕಲ್ವ. ಆದರೆ ಇಲ್ಲಿ ನಾನು ಹೇಳದಂಥ ಒಂದು ಇನ್ಸ್ಟೆನ್ಸ್ನಲ್ಲಿ ಏನಪ್ಪ ಖುಷಿಯ ವಿಚಾರ ಅಂತ ಹೇಳಿದ್ರೆ, ಆ ವ್ಯಕ್ತಿ 1.5 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸಿದ್ರು. ಅವರು ತೀರ್ಕೊಂಡ ನಂತರದಲ್ಲಿ ಅವರ ಮಡಿದಿಗೆ ಆ 1.5 ಕೋಟಿ ರೂಪಾಯಿಯನ್ನು ಇನ್ಶೂರೆನ್ಸ್ ಕಂಪನಿ ಟರ್ಮ್ ಇನ್ಶೂರೆನ್ಸ್ನ ಪರಿಹಾರವಾಗಿ ಕೊಡ್ತು. ಎಮೋಷನಲ್ ಲಾಸನ್ನು ರಿಕವರ್ ಮಾಡಲಿಕ್ಕೆ ಆಗಲ್ಲ. ಆದರೆ ಆ ವ್ಯಕ್ತಿ ನೋಡಿ, ಬುದ್ಧಿವಂತಿಕೆಯಿಂದ ಒಂದು ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸಿದ ಪರಿಣಾಮ ಆ ಕುಟುಂಬಕ್ಕೆ ಅವರ ಅನುಪಸ್ಥಿತಿಯಲ್ಲೂ ಒಂದು ಆರ್ಥಿಕ ಭದ್ರತೆ ಸಿಕ್ತು.
ಟರ್ಮ್ ಇನ್ಶೂರೆನ್ಸ್ ಅಂದರೆ ಕಿರಿಕಿರಿ ಅಥವಾ ಇನ್ಶೂರೆನ್ಸ್ ಅಂದರೆ ಕಿರಿಕಿರಿ ಅನ್ನೋರು ದಯವಿಟ್ಟು ಈ ಕಥೆಯನ್ನು, ವಾಸ್ತವವಾದ ಅಂಶ ಇರುವಂಥ ಕಥೆಯನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಇನ್ಶೂರೆನ್ಸ್ ಅಂದರೆ ಕಿರಿಕಿರಿ ಮಾಡ್ಕೋಬೇಡಿ, ಇನ್ಶೂರೆನ್ಸ್ ಅಂದರೆ ಕಾಂಪ್ರಮೈಸ್ ಆಗಬೇಡಿ, ದಯವಿಟ್ಟು ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳಿ. ಇದು ಮೊದಲನೇದು. ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನು, ನಾನೀಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಕರೆಕ್ಟ್. ಕುಟುಂಬದ ಯಜಮಾನ ಅಥವಾ ಯಜಮಾನಿ ಅವರ ಜೀವಕ್ಕೆ ತೊಂದರೆ ಆದರೆ ಅದು ನ್ಯಾಚುರಲ್ ಡೆತ್ ಇರ್ಬೋದು ಅಥವಾ ಅಪಘಾತ, ಆಕಸ್ಮಿಕ ಸಾವಿರ್ಬೋದು. ಈ ರೀತಿ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರು ತೀರ್ಕೋತಾರಲ್ಲ ಅವರು ಇನ್ಶೂರೆನ್ಸ್ ಕವರೇಜನ್ನು ಪಡೆದಿದ್ರೆ 25 ಲಕ್ಷ, 30 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, ಹೀಗೆ ಅವರ ಆದಾಯಕ್ಕೆ ಅನುಗುಣವಾಗಿ ಕವರೇಜ್ ಸಿಗುತ್ತೆ. ಆ ಕವರೇಜ್ ಮೊತ್ತವನ್ನು ತೆಗೆದುಕೊಂಡಿರುವಂಥ ವ್ಯಕ್ತಿ ಅಕಸ್ಮಾತಾಗಿ ಈ ರೀತಿ ಅಪಘಾತದಲ್ಲೋ ಅಥವಾ ಸ್ವಾಭಾವಿಕವಾಗಿಯೋ ಸಾವನ್ನಪ್ಪಿದ್ರೆ ಆ ಪರಿಹಾರದ ಮೊತ್ತ ಏನಿರುತ್ತೆ ಯಾರು ನಾಮಿನಿಗಳಿರ್ತಾರೆ ಅವರ ಕುಟುಂಬಕ್ಕೆ ಹೋಗುತ್ತೆ. ಈ ಮೂಲಕ ಆ ಕುಟುಂಬ ಆಧಾರವಾಗಿ ಆ ದುಡ್ಡು ನಿಲ್ಲುತ್ತೆ, ಆ ಕುಟುಂಬ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ನಾನು ಒಂದು ಕಡೆ ಕೇಳಿದಂಥ ಎಕ್ಸಾಂಪಲ್ಲು, ಅವರು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರು, ಆದರೆ ಅವರ ಫ್ಯಾಮಿಲಿಯವರಿಗೆ ಟರ್ಮ್ ಇನ್ಶೂರೆನ್ಸ್ ಸಿಗಲಿಲ್ಲ ಅಂತ. ಮಾಡಿಸಿದ್ರು ಕೂಡ ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಆಯಿತು. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾವೇನೋ ತಪ್ಪು ಮಾಡಿದ್ವಿ ಅದಕ್ಕೋಸ್ಕರ ಸಿಗಲಿಲ್ಲ ಅಂತ. ಸೊ ಟರ್ಮ್ ಇನ್ಶೂರೆನ್ಸ್ ಮಾಡಿಸುವಾಗ ತಪ್ಪುಗಳು ಆಗ್ತವ ಅಂತ ತುಂಬ ಜನ ಇನ್ಶೂರೆನ್ಸನ್ನು ಬೈಕೋತಾರೆ. ಇನ್ಶೂರೆನ್ಸನ್ನು ಬೈಕೊಂಡು ಪ್ರಯೋಜನ ಇಲ್ಲ. ಇನ್ಶೂರೆನ್ಸ್ನ ಆಯ್ಕೆಯಲ್ಲಿ ನೀವು ಎಡವಿದ್ರೆ ನಿಮ್ಮನ್ನು ನೀವೇ ಬೈಕೋಬೇಕಾಗುತ್ತೆ. ಇನ್ಶೂರೆನ್ಸ್ ಆಯ್ಕೆ ಮಾಡುವಾಗ ಸುಳ್ಳು ಮಾಹಿತಿ ಕೊಟ್ಟರೆ ನೀವು ಸಂಕಷ್ಟಕ್ಕೆ ಸಿಕ್ಕಾಕೋತೀರಿ. ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಯಾವ ರೀತಿ ನಿಮಗೆ ನೀವೇ ಮೋಸ ಮಾಡ್ಕೋಬಾರ್ದು ಅನ್ನೋ ಕೆಲವು ಅಂಶಗಳನ್ನು ಇಲ್ಲಿ ವಿವರಿಸ್ತೀವಿ, ಅದನ್ನ ಹೇಳ್ತಾ ಹೋಗ್ತೀವಿ. ನೋಡಿ, ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋದನ್ನ ತಡ ಮಾಡುವಂಥದ್ದು. ಈಗ ಯಾಕೆ ಇನ್ಶೂರೆನ್ಸ್ ಬೇಕು, ಒಳ್ಳೆ ಕಲ್ಗುಂಡಿದ್ದಂಗೆ ಇದೀನಿ, ಕರೆಕ್ಟ್, ಏನೂ ಆಗಲ್ಲ, ನಂಗೆ 100 ವರ್ಷ ಬದುಕ್ತೀನಿ, ಎಲ್ಲರೂ ಇದೇ ಭ್ರಮೇಲಿ ಇರ್ತಾರೆ. ಆದ್ರೆ ಎಷ್ಟೋ ಸತಿ ಹಂಗೆ ಹೇಳಿದ ಮರುದಿವಸ ಆ ವ್ಯಕ್ತಿ ಇರಲ್ಲ. ಇದು ವಾಸ್ತವ. ಏನಂತ ಹೇಳಿದ್ರೆ ನಾವು ಹೆದರ್ಸ್ತಿದ್ದೀವಿ, ಏನೋ ಹೇಳ್ತಿದ್ದೀವಿ ಅಂತ ಅನಿಸ್ಬೋದು. ಆದ್ರೆ ಜೀವನದಲ್ಲಿ ಹುಟ್ಟು ಹೇಗೆ ಅನಿಶ್ಚಿತವೋ ಸಾವು ನಿಶ್ಚಿತ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಅಂಶ. ತುಂಬಾ ಜನ ಏನ್ ಮಾಡ್ತಾರೆ, ಈ ವರ್ಷ ತಗೋತೀನಿ ಇನ್ಶೂರೆನ್ಸು, ನೆಕ್ಸ್ಟ್ ವರ್ಷ ತಗೋತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಬಟ್ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನೀವು ಇನ್ಶೂರೆನ್ಸ್ ಖರೀದಿನ ಎಷ್ಟು ಡಿಲೇ ಮಾಡ್ತೀರಿ ಅಷ್ಟು ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಕೆಲಸಕ್ಕೆ ಸೇರಿದ ತಕ್ಷಣ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದನ್ನ ನೀವು ರೂಢಿಯಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನ ಡಿಲೇ ಮಾಡಿದ್ರೆ ಎಷ್ಟು % ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ, ವರ್ಷಕ್ಕೆ ಸುಮಾರು 8 ರಿಂದ 10% ಪ್ರೀಮಿಯಂ ಏರಿಕೆ ಆಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಬೇಗ ತಗೊಳ್ಳಿ. ಉದಾಹರಣೆಗೆ ಈಗ ಸಕ್ಕರೆ ಕಾಯಿಲೆ ಬಂತು, BP ಬಂತು, ಈ ರೀತಿ ಸಮಸ್ಯೆಗಳು ಜಾಸ್ತಿ ಆದಾಗಲೂ ಕೂಡ ಪ್ರೀಮಿಯಂ ಅನ್ನ ಜಾಸ್ತಿ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 20 ವರ್ಷದ ವ್ಯಕ್ತಿ, ಆತ ಸ್ಮೋಕ್ ಮಾಡಲ್ಲ, ಆ ವ್ಯಕ್ತಿಗೆ 1 ಕೋಟಿ ಕವರೇಜ್ ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಸುಮಾರು 578 ರೂಪಾಯಿ ಪ್ರೀಮಿಯಂ ಇದ್ದಿರಬಹುದು. ಆದರೆ ಅದೇ ವ್ಯಕ್ತಿ 35 ವರ್ಷ ಆದಾಗ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡ್ರೆ ಅದೇ 1 ಕೋಟಿ ರೂಪಾಯಿ ಪ್ಲಾನ್ಗೆ ಪ್ರತಿ ತಿಂಗಳು ಸುಮಾರು 850 ರೂಪಾಯಿವರೆಗೆ ಕೊಡಬೇಕಾಗಿ ಬರುತ್ತೆ. ಎಲ್ಲಿಯ 578 ರೂಪಾಯಿ, ಎಲ್ಲಿಯ 850 ರೂಪಾಯಿ, ಅರ್ಥ ಮಾಡ್ಕೊಳ್ಳಿ. ಈ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದನ್ನ ಡಿಲೇ ಮಾಡಬೇಡಿ. ಅದಷ್ಟೇ ಅಲ್ಲ, ನೀವೀಗ 15 ವರ್ಷ ಕವರೇಜ್ ತಗೊಳ್ಳದೇ ಇದ್ರೆ ಆ ಸಮಯದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಿಮ್ ಕುಟುಂಬಕ್ಕೆ ಪರಿಹಾರ ಸಿಗುತ್ತಾ? ಸಿಗಲ್ಲ. ಮತ್ತೆ ಏಜ್ ಆಗ್ತಾ ಇದ್ದಂಗೆ BP, ಶುಗರ್, ಈ ತರದ ಕಾಯಿಲೆಗಳು ಬರುತ್ತೆ. ಈ ಕಾಯಿಲೆ ಬಂದ ತಕ್ಷಣ ಏನಾಗುತ್ತೆ, ನಿಮಗೆ ಕಾಯಿಲೆ ಇದೆ ಅಂತ ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ. ಈಗ ನೋಡಿ, ನಂದೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಶೇಷ. ನಾನು ಆಲ್ಮೋಸ್ಟ್ 26-27 ವಯಸ್ಸಿಗೆ ನಾನು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಪ್ರೀಮಿಯಮ್ ಕಡಿಮೆ ಬಿದ್ದಿದೆ, ಒಳ್ಳೆ ಕವರೇಜ್ ಇದೆ. ಈಗ ತಗೊಂಡ್ರೆ, ಈಗ ನಂಗೆ 39 ವರ್ಷ, ಈಗ ತಗೊಳಕ್ ಹೋದ್ರೆ ಪ್ರೀಮಿಯಮು ಜಾಸ್ತಿ ಹೇಳ್ತಾರೆ, ನಿಂಗೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ ಅನ್ನೋದು ನಮ್ಮ ಮನವಿ. ಎಸ್, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳಿದ್ರಿ, ನಾವು ತಗೊಳ್ತೀವಿ ಅಂತ ಹೇಳಿ ಬಂದಾಗ ಬರುವಂತ ಮೊದಲನೇ ಪ್ರಶ್ನೆಯೇ ಯಾವ ಕಂಪನಿದು ತಗೊಳ್ಳಿ ಅಂತ. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಜನರ ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಶೇಷ, ಯಾವುದು ಬೆಲೆ ಕಡಿಮೆ ಇರುತ್ತೆ ಅದನ್ನ ತಗೊಂಡ್ಬಿಡೋದು. ಈಗ ನೋಡಿ, ಯಾವುದೇ ವಸ್ತುವನ್ನ ನಾವು ಖರೀದಿ ಮಾಡ್ಬೇಕಾರೆ, ಈಗ ನೋಡಿ, ಒಂದು ತರಕಾರಿ ಅಂಗಡಿಗೆ ಹೋಗ್ತೀವಿ,
ಒಂದು ಟೊಮೆಟೊ ಹೊತ್ಕೊಂಡು 360 ಡಿಗ್ರಿ ಆಂಗಲ್ ಅಲ್ಲಿ ನೋಡ್ತೀವಿ ಅದನ್ನ. ಎಲ್ಲ ಸರಿ ಇದೆಯಾ, ಉಳುಕ್ ಬಿದ್ದಿಲ್ವಾ ಅಂತ ಒಂದೊಂದನ್ನು ಹುಡುಕ್ತೀವಿ, ಒಂದೊಂದನ್ನು ಹುಡುಕ್ತಿವಿ. ಒಂದು ಈರುಳ್ಳಿ ತಗೋಬೇಕಾದ್ರೆ ಎಲ್ಲ ಆಂಗಲ್ ಇಂದ ನೋಡ್ತೀವಿ. ಆದ್ರೆ ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೆ ಯಾರನ್ನೋ ಕೇಳ್ಬಿಟ್ಟು ಆಯ್ತು ಯಾವ್ದೋ ಒಂದು ಇನ್ಶೂರೆನ್ಸ್ ಕೊಟ್ಬಿಡಿ ಅಂತ ಅವರು ನಿಮಗೆ ಕೊಡ್ಬೇಕಾದಂತ ಬೇರೆ ಬೇರೆ ಪರಿಹಾರಗಳನ್ನೆಲ್ಲ ಒಳಗಡೆ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡಿ ಒಂದು ಪಾಲಿಸಿ ಅಂತ ಕೊಡ್ತಾರೆ. ಅದು ರಿಯಲ್ ಟೈಮಲ್ಲಿ ಉಪಯೋಗಕ್ಕೆ ಬರಲ್ಲ. ನೋಡಿ, ಸಾಧ್ಯ ಆದಷ್ಟು ವಿಶ್ವಾಸಾರ್ಹ ಕಂಪನಿಗಳಿಂದ ಇನ್ಶೂರೆನ್ಸ್ಗಳನ್ನು ತೆಗೆದುಕೊಳ್ಳಿ. ದೊಡ್ಡ ಕಂಪನಿಗಳಿಂದ ತಗೊಳ್ಳಿ. ಕಡಿಮೆ ಬೆಲೆಗೆ ಹೆಚ್ಚು ಕವರೇಜ್ ನೀಡಿದ್ರು ಅವರ ಕ್ಲೇಮ್ ಸೆಟಲ್ಮೆಂಟ್ ಅನುಪಾತ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸರಿ ಇಲ್ಲದೆ ಇದ್ರೆ ನಿಮ್ಮ ಕ್ಲೇಮ್ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಪ್ರೀಮಿಯಂ ಕಡಿಮೆ ಅಂತೇಳಿ ತಗೋತೀರಿ, ಆದ್ರೆ ಏನಾಗುತ್ತೆ, ನೀವು ಕ್ಲೇಮ್ ಮಾಡಿದಾಗ ಅವ್ರ ಹತ್ರ ದುಡ್ಡೇ ಇರಲ್ಲ ಕೊಡಕ್ಕೆ. ಅಂತ ಕಂಪ್ನಿ ಹತ್ರ ಇನ್ಶೂರೆನ್ಸ್ ತಗೊಂಡು ನಿಮಗೆ ಏನ್ ಭದ್ರತೆ ಸಿಗುತ್ತೆ? ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡ್ಕೊಂಡು ತಗೋಬೇಕು. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನೋಡ್ಕೋಬೇಕು. ಮತ್ತೆ ಸರಿಯಾದ ದಾರಿ ಯಾವುದು ಅಂತ ಹೇಳಿದ್ರೆ ಬರೀ ಪ್ರೀಮಿಯಂ ನೋಡಿ ಪಾಲಿಸಿ ತಗೋಬೇಡಿ. ಪ್ರೀಮಿಯಂ ಮಾನದಂಡ ಅಲ್ಲ, ಕವರೇಜ್ ಲಿಮಿಟ್ಸ್ ಏನೇನಿದೆ ಅದನ್ನ ನೋಡ್ಕೊಳ್ಳಿ. ನೋಡಿ, ಏನ್ ಪ್ಯಾರಾಮೀಟರ್ಸ್ ನೋಡಬೇಕು ಅಂತ ಹೇಳಿದ್ರೆ ವಾರ್ಷಿಕ 5,000 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡುವ ಕಂಪನಿಯ ಜೊತೆ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿ. ಮತ್ತೆ 97%ಗಿಂತ ಹೆಚ್ಚು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುವಂಥ ಬಲಿಷ್ಠ ಕಂಪನಿಗಳ ಜೊತೆ ನೀವು ಇನ್ಶೂರೆನ್ಸ್ ಅನ್ನು ತಗೊಳ್ಳಿ. ಈ ಮಾಹಿತಿ ಎಲ್ಲಪ್ಪ ಸಿಗುತ್ತೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ವೆಬ್ಸೈಟ್ ಇದೆ, IRDAI. ಆ ವೆಬ್ಸೈಟ್ಗೆ ಹೋದ್ರೆ ಈ ಮಾಹಿತಿ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಕಂಪ್ನಿಯ ಒಟ್ಟು ವ್ಯವಹಾರ ಎಷ್ಟಿದೆ, 5,000 ಕೋಟಿಗಿಂತ ಜಾಸ್ತಿ ವ್ಯವಹಾರ ಮಾಡ್ತಿದೆಯಾ, ಇದೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಒಂದು ನೀವು ಹೇಳಿದ್ದು ಕಡಿಮೆ ಪ್ರೀಮಿಯಂಗೆ ಸಿಗುತ್ತೆ ಅಂತ ಹೇಳಿ ತಗೋಬೇಡಿ ಅಂತ ಹೇಳಿದ್ರು. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓ ಪ್ರೀಮಿಯಂ ಜಾಸ್ತಿ ಇದೆಯಲ್ಲ, ಕವರೇಜ್ ಕಡಿಮೆ ಮಾಡೋಣ ಅಂತೇಳಿ ಹಂಗೆ ತಗೋಬೋದಾ? ಈಗ ನೋಡಿ, ಕವರೇಜ್ ಕಮ್ಮಿ ತೆಗೆದುಕೊಂಡಾಗ ಏನಾಗ್ಬಿಡುತ್ತೆ ಶೇಷ, ಈಗ ನೋಡಿ ನಾನೀಗ ಒಬ್ಬನೇ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಈಗಷ್ಟೇ ಕೆಲ್ಸಕ್ಕೆ ಸೇರಿದ್ದೀನಿ, ಮುಂದೆ ಮದುವೆ ಆಗುತ್ತೆ, ಮಡದಿ ಬರ್ತಾರೆ, ಮಕ್ಕಳಾಗ್ತಾರೆ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಎಲ್ಲರ ಜವಾಬ್ದಾರಿ ಕೂಡ ನನ್ನ ಮೇಲಿರುತ್ತೆ. ಸೊ ಈ ಮುಂದಾಲೋಚನೆ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡುವಾಗ ಇಟ್ಕೋಬೇಕು. ಅಥವಾ ನಮಗೆ ತಕ್ಷಣಕ್ಕೆ ಕವರೇಜ್ ಅನ್ನ ಜಾಸ್ತಿ ತಗೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕವರೇಜ್ ಅನ್ನ ಹಂತ ಹಂತವಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಈಗ ನೋಡಿ, ಕುಟುಂಬದ ಆರ್ಥಿಕ ಅಗತ್ಯಗಳನ್ನ ಲೆಕ್ಕ ಹಾಕದೆ 30 ಲಕ್ಷ 50 ಲಕ್ಷದಂತ ಕವರೇಜ್ಗಳನ್ನು ತುಂಬ ಜನ ತಗೋತಾರೆ. ಉದಾಹರಣೆಗೆ ತಿಂಗಳಿಗೆ 50,000 ಖರ್ಚು ಮಾಡುವ ಕುಟುಂಬಕ್ಕೆ 30 ಲಕ್ಷದ ಕವರೇಜು ಬರೀ 5 ವರ್ಷಕ್ಕೆ ಸಾಕಾಗುತ್ತೆ. ಈಗ ನೋಡಿ, ಯಾರೋ ಒಬ್ರು 30 ಲಕ್ಷ ರೂಪಾಯಿ ಕವರೇಜ್ ತಗೊಂಡಿದ್ರು ಅಂತ ಇಟ್ಕೊಳ್ಳಿ. ಆ ಕವರೇಜ್ ತೆಗೆದುಕೊಂಡಿರೋ ವ್ಯಕ್ತಿ ತೀರೋಗ್ತಾರೆ. ಆ ಕುಟುಂಬಕ್ಕೆ ಆ ವ್ಯಕ್ತಿ ತೀರೋದ ನಂತರ ಆ ಕುಟುಂಬದ ಮಾಸಿಕ ಖರ್ಚುಗಳು 50,000 ರೂಪಾಯಿ ಅಂತ ಇಟ್ಕೊಳ್ಳಿ. 50,000 ರೂಪಾಯಿ ಪ್ರತಿ ತಿಂಗಳು ಖರ್ಚಾದ್ರೆ ಬರೀ 5 ವರ್ಷದಲ್ಲಿ 30 ಲಕ್ಷ ಖಾಲಿ ಆಗ್ಬಿಡುತ್ತೆ. ಏನ್ ಪ್ರಯೋಜನ ಅದನ್ನ ತಗೊಂಡು? ಹಾಗಾಗಿ ತುಂಬಾ ಕಡಿಮೆ ಕವರೇಜ್ ಅನ್ನ ತಗೋಬೇಡಿ. ಈಗ ನಿಮ್ಮ ವಾರ್ಷಿಕ ಆದಾಯದ 10 ರಿಂದ 15 ಪಟ್ಟು, ಉದಾಹರಣೆಗೆ ವರ್ಷಕ್ಕೆ 10 ಲಕ್ಷ ಆದಾಯ ಇದೆ ಅಂತ ಹೇಳಿದ್ರೆ 1 ರಿಂದ 1.5 ಕೋಟಿ ಕವರೇಜ್ ಅನ್ನು ತಗೋಬೇಕು. 10 ರಿಂದ 15 ಪಟ್ಟು. 10 ಲಕ್ಷ ವಾರ್ಷಿಕ ಆದಾಯ, 1 ಕೋಟಿ ಅಥವಾ 1.5 ಕೋಟಿ ಕವರೇಜ್ ಇರಬೇಕು. ಮತ್ತೆ ಬೆಲೆ ಏರಿಕೆಯನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕರೆಕ್ಟ್. ಇನ್ಫ್ಲೇಷನ್, ಚಿನ್ನದ ಬೆಲೆ 7,000 ರೂಪಾಯಿ ಇತ್ತು ಹೋದ ವರ್ಷದ ಕೆಲವು ಟೈಮಲ್ಲಿ, ಈಗ 10,000 ದಾಟಿದೆ. ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಪ್ರತಿ ವಸ್ತುವಿನ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಮತ್ತೆ 2 ಕೋಟಿವರೆಗೆ ಕವರೇಜ್ ತೆಗೆದುಕೊಳ್ಳುವಂಥದ್ದು ಉತ್ತಮ. 40-45 ವರ್ಷಗಳ ಮುಂದಾಲೋಚನೆಯನ್ನು ಇಟ್ಕೊಂಡು 2 ಕೋಟಿವರೆಗೆ ಕವರೇಜ್ ತೆಗೆದುಕೊಳ್ಳುವಂಥದ್ದು ಮುಖ್ಯ. ಮತ್ತು ನಂಬಿಕಸ್ಥ ಜಾಗದಲ್ಲಿ, ನಂಬಿಕಸ್ಥ ಕಂಪನಿಯಿಂದ ಇನ್ಶೂರೆನ್ಸ್ ತಗೊಳ್ಳಿ. ಯಾಕೆ ಅಂದರೆ ಅನಿರೀಕ್ಷಿತ ಸಂದರ್ಭದಲ್ಲಿ ಒಳ್ಳೆಯ ಕಂಪ್ನಿ ಆದಾಗ ಮಾತ್ರ ನಮಗೆ ಎಲ್ಲ ಕವರೇಜ್ಗಳು, ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಕವರೇಜು ಕೂಡ ಸಿಗುತ್ತೆ. ಈಗ ನೋಡಿ, ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ನಿಮ್ಮ ಕವರೇಜ್ಗೆ ಅನುಗುಣವಾಗಿ 400 ರಿಂದ 500 ರೂಪಾಯಿವರೆಗೂ ಇರುತ್ತೆ ಪ್ರತಿ ತಿಂಗಳು. ಅಂದ್ರೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ನಾವು ಮಿನಿಮಮ್ 400 ರಿಂದ 500 ರೂಪಾಯಿ ಇಂದ ಶುರು ಆಗುತ್ತೆ ಅಂತ ಹೇಳ್ತಿದ್ವಿ. ಮತ್ತೆ ಕೋಟಿಗಳಲ್ಲಿ ಕವರೇಜ್ ಸಿಗುತ್ತೆ. ಕರೆಕ್ಟ್. ತಿಂಗಳಿಗೆ 400-500 ರೂಪಾಯಿ ಕಟ್ಟಿ ನಾವು ಕೋಟಿವರೆಗೆ ಕವರೇಜ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಯಾಕೆ ಅವಕಾಶವನ್ನ ತಪ್ಪಿಸ್ಕೋಬೇಕು? ಸೊ ಈಗ ಪ್ರೀಮಿಯಂ ಎಷ್ಟು ಲೈಫ್ ಕವರ್ ಸಿಗುತ್ತೆ ಅಂತ ಹೇಳುವಂಥದ್ದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಒಂದೊಳ್ಳೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕಂಪನಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು ಅಂತ? ಈಗ ನೋಡಿ ಶೇಷ, ನಾವು ಯಾವುದೇ ಕಂಪನಿಯಿಂದ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋಕೆ ಮುಂಚೆ
3 ಪ್ಯಾರಾಮೀಟರ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಬೇಕು. ನಾನು ಈಗಾಗಲೇ ಈ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಎಷ್ಟು ಜನ ಕ್ಲೇಮ್ಗೆ ಅರ್ಜಿ ಹಾಕಿದ್ದಾರೆ, ಎಷ್ಟು ಜನಕ್ಕೆ ಕ್ಲೇಮ್ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಮುಖ್ಯವಾದ ಮಾನದಂಡ. ಇದು 97%ಗಿಂತ ಜಾಸ್ತಿ ಇರಬೇಕು. ಎರಡನೇ ಮಾನದಂಡ ಏನಪ್ಪಾ ಅಂತ ಹೇಳಿದ್ರೆ ಆ ಇನ್ಶೂರೆನ್ಸ್ ಕಂಪನಿ ಎಷ್ಟು ದೊಡ್ಡದಿದೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ವಾರ್ಷಿಕ ವಹಿವಾಟು 5,000 ಕೋಟಿಗಿಂತ ಆ ಇನ್ಶೂರೆನ್ಸ್ ಕಂಪನಿಯ ವಹಿವಾಟು ಜಾಸ್ತಿ ಇರಬೇಕು. ಹಾಗಿದ್ರೆ ಆ ಕಂಪನಿಯ ಬಳಿ ಸಾಕಷ್ಟು ಹಣ ಇದೆ. ನೀವು ಕ್ಲೇಮ್ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಹಣದ ಕೊರತೆಯಿಂದಾಗಿ ನಿಮಗೆ ಕ್ಲೇಮ್ ಅನ್ನ ಕೊಡದೇ ಇರುವಂತ ಸಂದರ್ಭ ಬರೋದಿಲ್ಲ ಅನ್ನೋದಕ್ಕೆ ನಿಮಗೆ ಪರೋಕ್ಷವಾದ ಖಾತ್ರಿ ಇದು. ಇನ್ನು ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆ ಇನ್ಶೂರೆನ್ಸ್ ಕಂಪನಿಯ ಹೆಸರನ್ನ ನೀವು ಕೇಳಿದ್ದೀರಾ, ಅದು ಜನಜನಿತ ಆಗಿದೆಯಾ, ಜನಪ್ರಿಯ ಆಗಿದೆಯಾ, ಈ ವಿಷಯವನ್ನ ನೋಡ್ಕೋಬೇಕು. ನೋಡಿ ಶೇಷ, ಈ 3 ಪ್ಯಾರಾಮೀಟರ್ಸ್ ಅಂದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಕಂಪನಿ ದೊಡ್ಡದಾಗಿರ್ಬೇಕು, ಮತ್ತೆ ಮೂರನೇ ಪ್ಯಾರಾಮೀಟರ್ ಏನಪ್ಪಾ ಅಂತ ಹೇಳಿದ್ರೆ ಕಂಪನಿ ಜನಪ್ರಿಯ ಆಗಿರ್ಬೇಕು. ಈ 3 ಅಂಶಗಳನ್ನ ಒಳಗೊಂಡಿರುವಂತಹ ಕಂಪನಿ ಯಾವ್ದಪ್ಪ ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್. ಈ ಪಾಲಿಸಿಯಲ್ಲಿ 99.70% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಅದಕ್ಕಾಗಿನೇ ಇದನ್ನ ಇಂಡಿಯಾಕ್ಕೆ ಭರೋಸಾ ನಂಬರ್ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ತಿಂಗಳಿಗೆ 578 ರೂಪಾಯಿ ಕೊಟ್ರೆ ಹತ್ರ 1 ಕೋಟಿ ರೂಪಾಯಿವರೆಗೆ ಇದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಮತ್ತೆ 876 ರೂಪಾಯಿ ಕೊಟ್ರೆ ನೀವು ಹತ್ರ 2 ಕೋಟಿ ರೂಪಾಯಿವರೆಗೆ ಕವರೇಜ್ ಅನ್ನ ಪಡ್ಕೋಬಹುದು ನಿಮ್ಮ ಏಜ್ಗೆ ಅನುಗುಣವಾಗಿ. ಇನ್ನು ಏನೋ ಸಂಕಷ್ಟ ಆಗಿದೆ, ಕ್ಲೇಮ್ ಮಾಡಬೇಕಾದಂತ ಸಂದರ್ಭ ಬಂದಿದೆ ಅಂದ್ರೆ ಬರೀ 3 ಗಂಟೆಯಲ್ಲಿ ಅರ್ಹ ಕ್ಲೇಮ್ಗಳನ್ನ ಸೆಟ್ಲ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ ಮೊದಲ ವರ್ಷದ ಪ್ರೀಮಿಯಂನಲ್ಲಿ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ವರ್ಕಿಂಗ್ ವಿಮೆನ್ಗೆ ಮೊದಲ ವರ್ಷದ ಪ್ರೀಮಿಯಂನಲ್ಲಿ 15% ಡಿಸ್ಕೌಂಟ್ ಸಿಗೋ ಜೊತೆಗೆ ಪ್ರತಿ ವರ್ಷನೂ 15% ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಮತ್ತೆ ಇದರಲ್ಲಿ ಸ್ಮಾರ್ಟ್ ಕವರ್ ಅಂತೇಳಿ ಒಂದು ಫೀಚರ್ ಇದೆ. ಅದು ಪಾಲಿಸಿಯ 15th ಆನಿವರ್ಸರಿ ತನಕ 150% ಕವರೇಜ್ ಅನ್ನ ಖಾತ್ರಿಪಡಿಸುತ್ತೆ. ಆ ನಂತರದಲ್ಲಿ ಕೂಡ 100% ಕವರೇಜು ನಿಮಗೆ ಸಿಗುತ್ತೆ. ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಅಂತೇಳಿ ಇದೆ. ಅದರ ಪ್ರಕಾರ ನಿಮಗೆ ಯಾವತ್ತೋ ಪಾಲಿಸಿಯಿಂದ ಹೊರಬರಬೇಕು ಅನ್ಸಿದ್ರೆ ನೀವು ಕಟ್ಟಿರುವ ಪ್ರೀಮಿಯಂ 100% ವಾಪಸ್ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಈ ಪಾಲಿಸಿಯಲ್ಲಿ ನಿಮಗೆ ಅನುಕೂಲಗಳಿವೆ. ಯಾವುದಾವುದೋ ವೀಕ್ ಪಾಲಿಸಿಗಳನ್ನು ಹುಡುಕೊಂಡು ಗೊಂದಲ ಮಾಡಿಕೊಳ್ಳೋ ಬದಲು ನೀವು ವಿಶ್ವಾಸಾರ್ಹ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿರುವಂಥದ್ದು, ದೊಡ್ಡ ವಹಿವಾಟಿರುವಂತಹ ಕಂಪನಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾವು ಕೊಟ್ಟಿರುವಂಥ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಏನಿದೆ ಅದು ಸೂಕ್ತ ಆಯ್ಕೆಯಾಗಿ ನಿಮಗೆ ಖಂಡಿತವಾಗಿಯೂ ಅನುಕೂಲಕರವಾಗಿರುತ್ತೆ ಅಂಥೇಳಿ ನಾನು ನಂಬಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಬಳಸ್ಕೊಂಡು ನೀವು ಇನ್ಶೂರೆನ್ಸನ್ನು ಈಗಲೇ ಖರೀದಿ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಆಪತ್ಕಾಲದ ಆಪ್ತ ಮಿತ್ರ. ನಿಮ್ಮ ಸಂಕಷ್ಟ ಕಾಲದಲ್ಲಿ ನಿಮಗೆ ಆರ್ಥಿಕ ಬಲ ಕೊಡುವಂತಹ ಒಂದು ಪಾಲಿಸಿ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬೇಡಿ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಳಿ. ಎಸ್, ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕಿದ್ರೆ ಯಾವ ಥರ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇನ್ನು ಇನ್ಶೂರೆನ್ಸ್ ತಗೊಳ್ಳುವಾಗ ಮಾಡುವಂಥ ಸಾಮಾನ್ಯ ತಪ್ಪುಗಳ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ತಪ್ಪಿನ ಬಗ್ಗೆ ಹೇಳೋದಿದ್ರೆ, ಈಗ ನೋಡಿ, ತುಂಬಾ ಜನ ಈ ಲೈಫ್ ಸ್ಟೈಲ್ ಬಗ್ಗೆ ಹೇಳಲ್ಲ. ಈಗ ಸ್ಮೋಕ್ ಮಾಡ್ತಿರ್ತಾರೆ, ಡ್ರಿಂಕ್ಸ್ ಮಾಡ್ತಿರ್ತಾರೆ, ಆ ಮಾಹಿತಿಯನ್ನ ಮುಚ್ಚಿಡ್ತಾರೆ. ಅಥವಾ ಇನ್ಯಾವುದೋ ಈ ರಿಸ್ಕ್ ಇರುವಂತ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ತಿರ್ತಾರೆ. ಆ ರಿಸ್ಕ್ ಇರುವಂತ ಸ್ಪೋರ್ಟ್ಸ್ಗಳಲ್ಲಿ ಈ ಬಂಗಿ ಜಂಪು ಮತ್ತೊಂದು ಅದೆಲ್ಲ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಹೀಗೆ ಮಾಡಿದಾಗ ಇನ್ಶೂರೆನ್ಸ್ ಕವರೇಜ್ಗೆ ಹೊಡೆತ ಬೀಳುತ್ತೆ. ದೊಡ್ಡ ತಪ್ಪಿದು. ಮಾಹಿತಿಯನ್ನ ಮುಚ್ಚಿಡೋದಿದೆಯಲ್ಲ, ನೋಡಿ, ಯಾವುದೇ ಇನ್ಶೂರೆನ್ಸ್ ಕಂಪನಿ ನಂಬಿಕೆಯ ತಳಹದಿಯ ಮೇಲೆ ನೀನು ಕಷ್ಟಪಟ್ಟು ದುಡಿತಿದ್ಯಪ್ಪ, ಇಷ್ಟೆಲ್ಲ ದುಡಿತಾ ಇದೆಯಾ, ನಿನ್ನ ಕುಟುಂಬಕ್ಕೆ ತೊಂದರೆ ಆದಾಗ ನಾನು ನಿನಗೆ ಕವರೇಜ್ ಕೊಡ್ತೀನಿ, ನೀನು ಮತ್ತೆ ನಾವು ಒಟ್ಟುಗೂಡಿ ಒಂದು ನಂಬಿಕೆಯ ತಳಹದಿಯ ಮೇಲೆ ಈ ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿ ಹೇಳಿರುತ್ತೆ. ನೀವು ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ನೀವು ಸ್ಮೋಕ್ ಮಾಡ್ತಿದ್ರೆ ಸುಳ್ಳು ಹೇಳಿ, ಮತ್ತೆ ಡ್ರಿಂಕ್ಸ್ ಮಾಡ್ತಿದ್ರೆ ಸುಳ್ಳು ಹೇಳಿ, ನಿಮಗೆ ಸುಮ್ಮನೆ ಇನ್ಶೂರೆನ್ಸ್ ಕೊಡಲ್ಲ. ಟರ್ಮ್ ಇನ್ಶೂರೆನ್ಸ್ ಮಾಡುವಾಗ ಹೆಲ್ತ್ ಚೆಕಪ್ ಮಾಡ್ತಾರೆ. ನಿಮ್ಮ ಬಾಡಿಯಲ್ಲಿ ನಿಕೋಟಿನ್ ಅಂಶ ಬಂದ್ರೆ ಅಥವಾ ಈ ಕುಡ್ತಾ ಮಾಡಿರುವಂತ ಅಂಶ ಕಂಡು ಬಂದ್ರೆ ಏನ್ ಮಾಡ್ತಾರೆ, ಎಷ್ಟೋ ಸತಿ ಇನ್ಶೂರೆನ್ಸ್ ಅನ್ನೇ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತೆಗೆದುಕೊಳ್ಳುವಾಗ
ತುಂಬಾ ಪಾರದರ್ಶಕವಾಗಿರಿ, ನಿಮ್ಮ ಮಾಹಿತಿಯನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನಾಳೆ ದಿವಸ ಕ್ಲೇಮ್ ಬಂದಾಗ ನೀವು ಇದೆಲ್ಲ ಮಾಡ್ತಿದ್ರಿ, ಸ್ಮೋಕ್ ಮಾಡ್ತಿದ್ರಿ, ಕುಡ್ತಾ ಇತ್ತು, ನಿಮಗೆ ಅಡ್ವೆಂಚರ್ ಸ್ಪೋರ್ಟ್ಸು ಕೂಡ ಮಾಡ್ತಿದ್ರಿ ಅನ್ನೋದೆಲ್ಲ ಕಂಡು ಬಂದ್ರೆ ಅವರು ಕ್ಲೇಮ್ ಅನ್ನ ಕೊಡಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯವನ್ನು ತಿಳಿಸಿದ್ರಿ. ಇನ್ನೊಂದು, ನಾನು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕು ಅಂತ ಹೇಳಿದಾಗ ಎಷ್ಟು ವರ್ಷದವರೆಗೆ ತಗೋಬಹುದು? 95 ಇಯರ್ಸ್ ವರೆಗೆ ತಗೋಬಹುದಾ, ಹೆಂಗೆ ಅಂತ? ಈಗ ನೋಡಿ, ತುಂಬಾ ಜನ ಈ ತಪ್ಪು ಮಾಡ್ತಾರೆ. ಈಗ 95 ವರೆಗೆ ಟರ್ಮ್ ಇನ್ಶೂರೆನ್ಸ್ ಅಗತ್ಯ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಇನ್ಶೂರೆನ್ಸ್ ಅನ್ನ ಯಾವ ಉದ್ದೇಶಕ್ಕೆ ನಾವು ತಗೋತೀವಿ? ನಮ್ಮ ಕುಟುಂಬ ನಮ್ಮ ಆದಾಯದ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಆದಾಯ ಕಟ್ ಆದ್ರೆ ನನ್ನ ಜೀವಕ್ಕೆ ಏನಾದ್ರೂ ತೊಂದರೆ ಆಗಿ ನಮ್ಮ ಕುಟುಂಬಕ್ಕೆ ಆದಾಯದ ರೂಪದಲ್ಲಿ ಇನ್ಶೂರೆನ್ಸ್ ಕವರೇಜ್ ಆಸರೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇನ್ಶೂರೆನ್ಸ್ ಅನ್ನು ತಗೋತೀವಿ. ಈಗ 95 ವರ್ಷದ ತನಕ ಯಾರು ದುಡಿತಾರೆ ಶೇಷ? ಒಂದು 60-65 ಇಯರ್ಸ್ ತನಕ ದುಡಿಮೆ ಮಾಡಬಹುದು. ಕರೆಕ್ಟ್. ಹೆಚ್ಚಂದ್ರೆ 60-65 ವರ್ಷದೊಳಗೆ ಇನ್ಶೂರೆನ್ಸ್ ತಗೊಂಡ್ರೆ ಸಾಕು. 90-95 ಎಲ್ಲ ತಗೋಬೇಕು ಅಂದ್ರೆ ತಗೊಳ್ಳಿ, ಆದ್ರೆ ಪ್ರೀಮಿಯಂ ಹೆವಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೇನೆ ಹೊರೆ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಾಗುತ್ತೆ, ನೀವು ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಗೆ ಅಷ್ಟು ಪ್ರೀಮಿಯಂ ಕಟ್ಟಕ್ಕೆ ನಿಮ್ಗೆ ಆದಾಯ ಬರುತ್ತಾ ನೋಡ್ಕೊಳ್ಳಿ. ಹಾಗಿದ್ರೆ ಎಷ್ಟು ವರ್ಷದವರೆಗೆ ತಗೊಳ್ಳೋದು ಸೂಕ್ತ ಅಂತ ಹೇಳ್ತೀರಿ? ಈಗ ಮ್ಯಾಕ್ಸಿಮಮ್ ಅಂದ್ರೆ 60ರಿಂದ 70 ವರ್ಷದವರೆಗೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಮ್ಯಾಕ್ಸಿಮಮ್ ಸಾಕಾಗತ್ತೆ. ಅಷ್ಟಕ್ಕೆ ತಗೊಂಡ್ರೆ, ಯಾಕೆಂದ್ರೆ ಈಗ ನೋಡಿ 60 ವರ್ಷಕ್ಕೆ ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಮದುವೆ ಆಗಿರುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರೆ, ಅವ್ರಿಗೆ ದುಡಿಮೆ ಬರ್ತಿರುತ್ತೆ, ನೀವು ಪಿಂಚಣಿಗೆ ಏನೋ ಒಂದಿಷ್ಟು ಮಾಡ್ಕೊಂಡಿರ್ತೀರಿ, ನೆಮ್ಮದಿಯಾಗಿ ಅದನ್ನ ತಗೊಂಡಿರೋದ್ರ ಬದಲು ನೀವು ಕೊನೆಗಾಲದಲ್ಲಿ ಇನ್ಶೂರೆನ್ಸ್ ಕವರೇಜ್ ಅನ್ನ ನೀವು 90-95 ವರ್ಷದವರೆಗೂ ತಗೊಂಡ್ರೆ ಇನ್ಶೂರೆನ್ಸ್ ಕಂಪ್ನಿಗೆ ಏನಾಗುತ್ತೆ, ಈಗ ಯಾವ ವ್ಯಕ್ತಿನೂ ಅಷ್ಟು ದೀರ್ಘಾವಧಿಯಲ್ಲಿ ಬದುಕೋ ಸಾಧ್ಯತೆ ಕಡಿಮೆ. ಆಗೇನಾಗುತ್ತೆ, ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೇಮ್ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿ ಅವ್ರೇನ್ ಮಾಡ್ತಾರೆ, ನಿಮ್ಮ ಹತ್ರ ಹೆವಿ ಪ್ರೀಮಿಯಂ ತಗೋತಾರೆ. ಇದರಿಂದ ಏನಾಗುತ್ತೆ, ನಿಮಗೆ ಹೊರೆ ಆಗುತ್ತೆ. ಅದ್ರ ಬದಲು ಮ್ಯಾಕ್ಸಿಮಮ್ 65-70 ವರೆಗೆ ನೀವು ಇನ್ಶೂರೆನ್ಸ್ ಕವರೇಜ್ ಅನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ನೈಸ್. ಇದ್ರ ಜೊತೆಗೆ ಇನ್ನೊಂದು, ಈ ಆಡ್ ಆನ್ಸ್ ಅಥವಾ ರೈಡರ್ಸ್ ಅಂತ ಹೇಳ್ತಾರಲ್ಲ, ಅದೆಷ್ಟು ಇಂಪಾರ್ಟೆಂಟು? ಅದು ತಗೊಳ್ಳುವಾಗ ಏನೇನು ತಪ್ಪುಗಳಾಗ್ತವೆ? ಈಗೇನಾಗುತ್ತೆ, ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಹೆಚ್ಚುವರಿ ಕವರೇಜ್ಗಳ ಅವಕಾಶ ಸಿಗುತ್ತೆ. ಅದನ್ನ ರೈಡರ್ಸ್ ಅಂತೇಳಿ ನಾವು ಕರಿತೀವಿ ಈ ಇನ್ಶೂರೆನ್ಸ್ ನ ಪರಿಭಾಷೆಯಲ್ಲಿ. ಕೆಲವು ಜನ ಏನ್ ಮಾಡ್ತಾರೆ, ಎಲ್ಲಾ ರೈಡರ್ಸ್ನು ಆಡ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾ ರೈಡರ್ಸು ಇನ್ಶೂರೆನ್ಸ್ ಅಲ್ಲಿ ಅಗತ್ಯ ಇರಲ್ಲ. ಯಾವ್ದು ಅಗತ್ಯ ಅದನ್ನ ತೆಗೆದುಕೊಳ್ಳುವಂಥದ್ದು ತುಂಬಾ ಮುಖ್ಯ. ಈಗ ನೋಡಿ, ನಾನು ಕೆಲವು ಎಕ್ಸಾಂಪಲ್ಗಳನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಶೇಷ, ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಪ್ರೀಮಿಯಂ ಅನ್ನ ಮನ್ನಾ ಮಾಡುವಂತಹ ಒಂದು ಆಡ್ ಆನ್ ಇದೆ, ಅಂದ್ರೆ ರೈಡರ್ ಇದೆ, ವೇವರ್ ಆಫ್ ಪ್ರೀಮಿಯಂ ಅಂತ ಹೇಳಿ. ನೀವು ಗಂಭೀರ ಕಾಯಿಲೆ ಅಥವಾ ಅಂಗವೈಕಲ್ಯದಿಂದ ಪ್ರೀಮಿಯಂ ಅನ್ನ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಕೂಡ ಈ ರೈಡರ್ನ ನೀವು ತೆಗೆದುಕೊಂಡಿದ್ರೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಆಕ್ಟಿವ್ ಇರುತ್ತೆ, ಕವರೇಜ್ ಸಿಗುತ್ತೆ. ಹಾಗಾಗಿ ಈ ರೀತಿ ಪ್ರೀಮಿಯಂ ಅನ್ನ, ವೇವಿಯರ್ ಆಫ್ ಪ್ರೀಮಿಯಂ ಆಡ್ ಆನ್ ಅನ್ನ ಸಾಧ್ಯ ಆದರೆ ನೀವು ಆರ್ಥಿಕವಾಗಿ ಬಲವಾಗಿದ್ರೆ ತೆಗೆದುಕೊಳ್ಳಿ. ಎರಡನೇದು, ಕ್ರಿಟಿಕಲ್ ಇಲ್ನೆಸ್, ಕ್ಯಾನ್ಸರ್ ಅಥವಾ ಹೃದಯಾಘಾತದಂಥ ಕಾಯಿಲೆಗಳು ಪತ್ತೆಯಾದರೆ ಇದು ನಿಮಗೆ ದೊಡ್ಡ ಮೊತ್ತದ ಹಣವನ್ನ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡುತ್ತೆ. ಈ ಕ್ರಿಟಿಕಲ್ ಇಲ್ನೆಸ್, ದೇಹದಲ್ಲಿ ಗಂಭೀರ ಕಾಯಿಲೆಗಳು ಕಂಡು ಬಂದ್ರೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕುಟುಂಬದ ನೆರವಿಗೆ ಕೊಡುತ್ತೆ. ಈ ಹಣವನ್ನು ನೀವು EMI ಕಟ್ಟಕ್ಕೆ, ಚಿಕಿತ್ಸಾ ವೆಚ್ಚಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುವಂಥ ಅವಕಾಶ ಇರುತ್ತೆ. ಸೊ ಎಲ್ಲ ತಪ್ಪುಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದೆಲ್ಲದರ ಜೊತೆಗೆ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ, ಪಾಲಿಸಿಯನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ ಅಥವಾ ತಗೊಂಡ ಮೇಲೆ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಏನು ಅಂತ? ಈಗ ನೋಡಿ ಶೇಷ, ನಾವು ಯಾವುದೇ ಪಾಲಿಸಿ ತಗೊಂಡ ಮೇಲೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ, ಸುಧಾರಣೆಗಳು ಆಗ್ತಿರ್ತವೆ. ನಾವು ಕಾಲಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿಗಳನ್ನು ರಿವ್ಯೂ ಮಾಡಬೇಕು. ಅದನ್ನ ಪೀರಿಯಾಡಿಕಲಿ ರಿವ್ಯೂ ಮಾಡಿದಾಗ ಏನಾಗುತ್ತೆ, ಇನ್ಶೂರೆನ್ಸ್ ಕವರೇಜ್ ಜಾಸ್ತಿ ಮಾಡ್ಕೋಬೇಕಾ, ನಮಗೆ ಮಕ್ಕಳು ಮಡ್ದಿ ಅವ್ರದ್ದು ಜವಾಬ್ದಾರಿ ಇದೆ, ವಯಸ್ಸಾದ ತಂದೆ ತಾಯಿ ಜವಾಬ್ದಾರಿ ಇದೆ, ನಾನೀಗ 1 ಕೋಟಿ ತಗೊಂಡಿದ್ದೀನಿ, 2 ಕೋಟಿ ಕವರೇಜ್ ಮಾಡ್ಕೊಂಡ್ರೆ ಒಳ್ಳೇದಾ? ಈ ರೀತಿ ಕಾಲಕ್ಕೆ ನಾವು ರಿವ್ಯೂ ಮಾಡಬೇಕಾಗತ್ತೆ. ಬಟ್ ತುಂಬ ಜನ ಏನಂತ ಹೇಳಿದ್ರೆ ಒಂದು ಪಾಲಿಸಿ ತಗೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟಿರ್ತಾರೆ.
ಅವ್ರಿಗೆ ಈಗ ನೋಡಿ ಪ್ರತಿ ವರ್ಷ ಸಂಬಳ ಜಾಸ್ತಿ ಆಗುತ್ತಾ ಒಂದಿಷ್ಟು, ಪ್ರತಿ ವರ್ಷ ಅಲ್ಪ ಸ್ವಲ್ಪ ಆದಾಯ ಜಾಸ್ತಿ ಆಗುತ್ತಾ, ಹಂಗೆ ನಿಮ್ ಕವರೇಜು ಜಾಸ್ತಿ ಆಗ್ಬೇಕಲ್ವಾ, ಪ್ರತಿ ವರ್ಷ ಬೆಲೆ ಏರಿಕೆ ಆಗುತ್ತಾ, ಬೆಲೆ ಏರಿಕೆಗೆ ತಕ್ಕಂಗೆ ಇವತ್ತು ನೋಡಿ ಯಾವ್ದೋ ಬೆಂಗಳೂರಲ್ಲಿ ಸೇರಿಸ್ಬೇಕು ಅಂದ್ರೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕು ಒಂದು ಸ್ಕೂಲಿಗೆ ಸೇರ್ಸಕ್ಕೆ. ಇನ್ನೊಂದು 10 ವರ್ಷ ಕಳೆದ್ರೆ 5 ಲಕ್ಷ ರೂಪಾಯಿ ತನಕ ಹೋಗ್ಬಿಡುತ್ತೆ ಅದು ಕಣ್ಣು ಮುಚ್ಕೊಂಡು. ಇವತ್ತೇನೆ ಪ್ರೀಮಿಯಂ ಸ್ಕೂಲ್ಗಳ ಆ ಹಂತಕ್ಕೆ ಬಂದ್ಬಿಟ್ಟಿವೆ. ಆ ರೀತಿ ನಮ್ಮ ಖರ್ಚುಗಳು ಜಾಸ್ತಿ ಆಗುವಾಗ ನಮ್ಮ ಕವರೇಜ್ ಬಗ್ಗೆ ಆ ರೀತಿ ನಾವು ವಿಚಾರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ನೀವು 10 ವರ್ಷಗಳ ಹಿಂದೆ ನಿಮ್ಮ ಸಂಬಳ 6 ಲಕ್ಷ ಇದ್ದಾಗ ತೆಗೆದುಕೊಂಡಂತ ಪಾಲಿಸಿ ಇಂದಿನ ಅಗತ್ಯಗಳಿಗೆ ಅದು ವ್ಯಾಲಿಡ್ ಆಗಲ್ಲ. ಪ್ರತಿ 4 ರಿಂದ 5 ವರ್ಷಗಳಿಗೊಮ್ಮೆ ನೀವು ಈ ಇನ್ಶೂರೆನ್ಸನ್ನು ರಿವ್ಯೂ ಮಾಡಬೇಕು. ನಿಮ್ಮ ಹಣಕಾಸಿನ ಗುರಿಗಳೇನಿದೆ, ನಿಮ್ಮ ಆರ್ಥಿಕ ಸ್ಥಿತಿಗತಿ ಏನಿದೆ, ಅದಕ್ಕೆ ತಕ್ಕಂಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಈಗ ಯಾವುದೋ ಒಬ್ಬ ವ್ಯಕ್ತಿ 50 ಲಕ್ಷ ಕವರೇಜ್ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಒಂದು 5 ವರ್ಷದ ಹಿಂದೆ. ಈಗ 1 ಕೋಟಿ ಕವರೇಜ್ನ ಅಗತ್ಯ ಇರ್ಬೋದು, ನೋಡಬೇಕು. 1 ಕೋಟಿ ತಗೊಂಡಿರೋ ವ್ಯಕ್ತಿಗೆ 2 ಕೋಟಿ ಅಗತ್ಯ ಬೀಳ್ಬೋದು. ಅದನ್ನ ನೋಡಿಕೊಂಡು ಕಾಲಕ್ಕೆ ಆಕ್ಷನ್ ಮಾಡಬೇಕು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಿಭಾಯಿಸಬೇಕು ಅಂತ ಹೇಳಿದ್ರೆ ಜೊತೆಗೆ ಇದು ಇರಬೇಕು ಅಂತ ಅಲ್ವಾ? ಖಂಡಿತ. ನೋಡಿ, ಕೆಟ್ಟದ್ದೇನೋ ಆಗೋ ತನಕ ಕಾಯ್ತಾ ಕೂರ್ಬೇಡಿ. ಆದಷ್ಟು ಬೇಗ ಆಪತ್ಕಾಲದ ಆಪ್ತ ಮಿತ್ರನಾಗುವಂತ ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿ. ನಾವು ಆಲ್ರೆಡಿ ಹೇಳಿದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ ಅಂತ ಹೇಳಿ. ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿ. ಎಸ್, ಸೂಪರ್ ಶರತ್ ಅವರೇ. ಬಹಳಷ್ಟು ಜನ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ, ಬಟ್ ಇದ್ಯಾವುದನ್ನು ಕೂಡ ತಿಳ್ಕೊಂಡಿರೋದಿಲ್ಲ. ಸೊ ಇದರಿಂದಾಗಿ ಮೋಸ ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಬಟ್ ಇವತ್ತು ನೀವು ಹೇಳ್ಕೊಟ್ಟಂತ ಎಲ್ಲ ವಿಚಾರಗಳೇನಿದೆ ಇದು ಇನ್ಶೂರೆನ್ಸ್ ಅನ್ನ ತಗೊಳ್ಳುವಂತವರಿಗೆ ಖಂಡಿತವಾಗ್ಲೂ ಕಣ್ತೆರೆಸುವಂತ ವಿಡಿಯೋ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಎಸ್, ನೋಡಿದ್ರಲ್ಲ, ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳುವಾಗ ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತ ತಪ್ಪುಗಳನ್ನ ಮಾಡದೆ ನೀವು ಇನ್ಶೂರೆನ್ಸ್ ಅನ್ನ ತಗೊಂಡ್ರಿ ಅಂತಾದ್ರೆ ನಿಮಗೆ ಪ್ರಯೋಜನ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.